ಬಿಜೆಪಿಯಿಂದ ನಿಮ್ಮ ಹೊಟ್ಟೆ ತುಂಬುತ್ತಾ ಇದೆಯಾ? ನಾವು ಗ್ಯಾರಂಟಿ ಯೋಜನೆ ಕೊಡ್ತಾ ಇದ್ದೇವೆ, ಜನಪರವಾಗಿ ನಿಂತಿದ್ದೇವೆ. ಬಿಜೆಪಿಯ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ಮಾಡಿದ್ದಾರೆ. ಬಿಜೆಪಿಯಿಂದ ಬಡವರ ಹೊಟ್ಟೆ ತುಂಬೋದಿಲ್ಲ. ಬಡವರಿಗೆ ಅಂತ ಇರುವ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಮೋದಿ ಗ್ಯಾರಂಟಿ ಅಂತಿದ್ದಾರೆ. ಏನು ಮೋದಿ ಗ್ಯಾರಂಟಿ? ಬಿಜೆಪಿಯಿಂದ ನಿಮಗೆ ಅನುಕೂಲ ಆಗ್ತಾ ಇದೆಯಾ? ಹೆಣ್ಣು ಮಕ್ಕಳ ಕುಟುಂಬದ ಕಣ್ಣು ಅಂತ ಹೇಳ್ತಾರೆ ಹೆಣ್ಣನ್ನ. ಆದರೆ ನಾವು ಹೆಣ್ಣು ಮಕ್ಕಳ ಮೇಲೆ ಅಷ್ಟು ನಂಬಿಕೆ ಇಟ್ಟಿದ್ದೇವೆ, ಆ ಕಾರಣದಿಂದಾಗಿ ಅಕೌಂಟಿಗೆ ಹಣ ಹಾಕಿದ್ದೇವೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಈ ಬಳ್ಳಾರಿಯ ಮಹಾ ಚುನಾವಣೆ ಯಾವಾಗಲೂ ಕೂಡ ಒಂದು ಹೊಸ ಬಿರುಗಾಳಿಯನ್ನೇ ಎಬ್ಬಿಸ್ತದೆ. ನಮ್ಮ ಅಭ್ಯರ್ಥಿಯಾದ ತುಕಾರಾಮ್ರವರು ಶ್ರೀರಾಮುಲು ಕೇಳಿದ್ರು, ಶ್ರೀರಾಮುಲು ಕೇಳಿದ್ರು, ತುಕಾರಾಮ್ ಅವ್ರಿಗೆ ಒಂದು ಸ್ಥಾನ ಇದೆ, ನಾನು ಬರಗೈಲಿ ಕೂತಿದ್ದೀನಿ, ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು ಅನ್ನೋ ವಿಚಾರವನ್ನ ಪ್ರಸ್ತಾವನೆ ಮಾಡಿದ್ರು. ನಾನು ಶ್ರೀರಾಮುಲುಗೆ ಹೇಳ್ತಾ ಇದ್ದೀನಿ, ನೀನು MLA ಆಗಿದ್ದಾಗ ನೀನು ಯಾಕೆ ಎಂಪಿಗೆ ನಿಂತ್ಕೊಂಡಪ್ಪ ಅಂತ ನಿನಗೆ ಕೇಳ್ತಾ ಇದ್ದೀನಿ. ನಾನಿಲ್ಲಿ ನೀನು MP ಓದುತ್ತಾನೆ. ಇಲ್ಲಿ ಬೈ ಎಲೆಕ್ಷನ್ ನಡೆದಿದ್ದು ಬಳ್ಳಾರಿ ರೂರಲ್ ಅಲ್ಲಿ, ಪಾರ್ಲಿಮೆಂಟ್ ಎಲೆಕ್ಷನ್ಗೂ ಬೈ ಎಲೆಕ್ಷನ್ ನಡೆದಿತ್ತು. ನಿನ್ನ ಅನುಕೂಲಕ್ಕೆ ಹೆಂಗ್ ಬೇಕಾದ್ರೂ ನೀನು ರಾಜಕಾರಣ ಮಾಡಬಹುದು. ಈಗ ನಾವು ಏನ್ ಕಾಂಗ್ರೆಸ್ ಪಾರ್ಟಿ ತೀರ್ಮಾನ ಮಾಡ್ದು ಅಂದ್ರೆ, ಈ ಜಿಲ್ಲೆಯಲ್ಲಿ ಯಾರೇ ಪಾರ್ಲಿಮೆಂಟ್ ಆಗಿ ಮೆಂಬರ್ ಕಳಿಸಿದ್ರಿ ನೀವು, ಉಗ್ರಪ್ಪ ಬಿಟ್ಟು ಹಿಂದೆ ಕಳಿಸಿದಂತ ಏನು ಬಿಜೆಪಿಯಿಂದ MP ಗಳನ್ನ ಕಳಿಸಿದ್ರಿ, ಯಾರು ಕೂಡ ಈ ಜಿಲ್ಲೆಯ ವಿಚಾರದಲ್ಲಿ ಧ್ವನಿಯನ್ನ ಪಾರ್ಲಿಮೆಂಟ್ ಅಲ್ಲಿ ಎತ್ತಲಿಲ್ಲ, ಯಾರು ಕೂಡ ಮಾತಾಡಲಿಲ್ಲ. ಶಾಂತನೂ ಬಾಯಿ ಬಿಡ್ಲಿಲ್ಲ, ಶ್ರೀರಾಮುಲುನು ಬಾಯಿ ತೆಗಿಲೇ ಇಲ್ಲ. ಆಮೇಲೆ ಓಸತಿ ನಿಂತಿದ್ರಲ್ಲ ದೇವೇಂದ್ರಪ್ಪ, ಅವರು ಬಾಯಿ ಬಿಡ್ಲಿಲ್ಲ. ಸೊ ಅದಕ್ಕೆ ಅವ್ರು ಯಾರು ಕೂಡ ಹಾರ್ತೆ ಇಲ್ಲ. 3 ಬಾರಿ 4 ಬಾರಿ MLA ಆಗಿ ಮಾಜಿ ಮಂತ್ರಿ, ಒಬ್ಬ MBA ಗ್ರಾಜ್ಯುಯೇಟು, ನಿಮ್ಮ ಸ್ಥಳೀಯ, ಇವತ್ತು ಸಭ್ಯ ಸೌಮ್ಯ ಶುದ್ಧ ಹಸ್ತ ಇವೆಲ್ಲ ಕೂಡ ಇದೆ ಅಂತೇಳಿ ಕಾಂಗ್ರೆಸ್ ಪಕ್ಷ, ನಾವು ನಮ್ಮ ಬಳ್ಳಾರಿ ಒಂದು ಇತಿಹಾಸ ಉಳ್ಳಂತ ಒಂದು ಜಿಲ್ಲೆ, ಕೃಷ್ಣದೇವರಾಯನ ಕಾಲದಲ್ಲೂ ಕೂಡ ಇದಕ್ಕೊಂದು ಚರಿತ್ರೆ ಇದೆ. ವಿಜಯನಗರ ಸಾಮ್ರಾಜ್ಯವನ್ನು ನಡೆಸಿದ ಜಾಗ. ಅದಕ್ಕೆ ನಿಮ್ಮನ್ನ ಪ್ರತಿನಿಧಿಸೋರು ಸರಳತೆಗೆ ಮತ್ತೊಂದು ಹೆಸರು ತುಕಾರಾಮ್ ಅಂತೇಳಿ ಇವತ್ತು ಅವ್ರನ್ನ ನಾವು ಆಯ್ಕೆ ಮಾಡಿ ನಾವು ಕಳಿಸ್ಕೊಟ್ಟಿದ್ದೇವೆ. ನೀವು ಬಿಜೆಪಿ ಫ್ರೆಂಡ್ಗಳು ಕೇಳಬೇಕು. ನೀವು ಆಯ್ತಪ್ಪ, ನಿಮ್ಗೆ ಅಧಿಕಾರ ಐತಲ್ಲ, 3 ವರ್ಷ 4 ವರ್ಷ ಅಲ್ಲಿ ಶ್ರೀರಾಮುಲು MP ಮಂತ್ರಿ ಇದ್ರು, ಇಲ್ಲಿ ವಿಜಯನಗರದಲ್ಲಿ ಆನಂದ್ ಸಿಂಗ್ MLA ಮಂತ್ರಿ ಆದ್ರು. ನಿಮ್ಗೆ ಅಧಿಕಾರ ಇದ್ದಾಗ ನೀವು ಏನ್ ಮಾಡಿದ್ರಿ? ಯಾವ ಹಣ ತಂದ್ರಿ? ಏನ್ ಅಭಿವೃದ್ಧಿ ಮಾಡಿದ್ರಿ? ನಿಮ್ ಡಬಲ್ ಇಂಜಿನ್ ಗವರ್ಮೆಂಟ್ ಇತ್ತು, ನುಡ್ದಂತೆ ನಡೆದ್ರ? ಬಿಜೆಪಿಯವರು ಮಾತು ಕೊಟ್ಟರು, ಮಾತಂತೆ ಏನಾರು ಆಯ್ತಾ? ರೈತರ ಬದುಕಿನಲ್ಲಿ ಏನಾದ್ರು ಬದಲಾವಣೆ ಆಯ್ತಾ? ಅಚ್ಚೇ ದಿನ ಬಂತ? 15 ಲಕ್ಷ ನಿಮ್ಮ ಅಕೌಂಟ್ ಬಂತ? ಇಷ್ಟು ಪ್ರಶ್ನೆ ನೀವು ಕೇಳಬೇಕು. ನಿಮ್ಗೆ ಯಾರಿಗಾರು ಬಂತ ದುಡ್ಡು? 15 ಲಕ್ಷ ಬಂತ? ಈ ಬಳ್ಳಾರಿಯ ಮಹಾ ಚುನಾವಣೆ ಯಾವಾಗಲೂ ಕೂಡ ಒಂದು ಹೊಸ ಬಿರುಗಾಳಿಯನ್ನೇ ಎಬ್ಬಿಸ್ತದೆ. ನಮ್ಮ